ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಹಿಳೆಯ ಈ ಭಾಗವನ್ನು ಮುಟ್ಟುವುದರಿಂದ ಗಂಡ ಬೇಗ ಶ್ರೀಮಂತನಾಗುತ್ತಾನಂತೆ. ಲಕ್ಷ್ಮೀ ದೇವಿ ನೆಲೆಸಿರುವ ಅದೃಷ್ಟದ ಭಾಗ ಇದು. ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮಹಿಳೆಯ ಈ ಅಂಗವನ್ನು ಸ್ಪರ್ಶಿಸುವುದರಿಂದ ನಿಮ್ಮ ಅದೃಷ್ಟ ಬದಲಾಗಬಹುದು. ಹಾಗಿದ್ರೆ ಯಾವುದು ಅದೃಷ್ಟದ ಭಾಗ ಅನ್ನೋದನ್ನು ತಿಳಿದುಕೊಳ್ಳಲು ನಿಮಗೆ ಕುತೂಹಲನ? ಮಹಿಳೆಯ ಅದೃಷ್ಟ ಭಾಗವನ್ನು ಸ್ಪರ್ಶಿಸುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಇದರಿಂದ ಜೀವನದಲ್ಲಿ ಸುಖ ನೆಮ್ಮದಿಯಿಂದ ಜೀವಿಸಬಹುದು. ಊಹಿಸಲಾಗದಷ್ಟು ಧನ ಪ್ರಾಪ್ತಿಯಾಗಬಹುದು. ಹಾಗಾದರೆ ಆ ಭಾಗ ಯಾವುದು? ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯನ್ನು ಸಾಕ್ಷಾತ್ ದೇವಿಯ ರೂಪದಲ್ಲಿ ಕಾಣಲಾಗುತ್ತೆ. ಯಾರ ಮನೆಯಲ್ಲಿ ಹೆಣ್ಣು ಮಗು ಜನಿಸುತ್ತದೆಯೋ ಅಂತಹವರ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಅಂತ ನಂಬಿಕೆ ಇದೆ. ಅಲ್ಲದೆ ಮಹಿಳೆಯರಿಗೆ ಅಂತಹ ಶಕ್ತಿಯನ್ನು ಹೊಂದಿರುತ್ತಾರೆ. ನಮ್ಮ ಪುರಾತನ ಗ್ರಂಥಗಳು ತಿಳಿಸುವಂತೆ ಮಹಿಳೆಯ ಕೆಲವು ದೇಹದ ಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ವಾಸವಿ ಇರುತ್ತಾಳೆ. ಇಂತಹ ಅದೃಷ್ಟ ಭಾಗವನ್ನು ಪುರುಷರು ಭಕ್ತಿಯಿಂದ ಸ್ಪರ್ಶಿಸಿದರೆ ಜೀವನ ಪರ್ಯಂತ ಹಣದ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆ ಎದುರಾಗುವುದಿಲ್ಲ. ಪ್ರಮುಖವಾಗಿ ಮಹಿಳೆಯ ಎರಡು ಭಾಗದಲ್ಲಿ ಅದೃಷ್ಟ ಲಕ್ಷ್ಮಿ ನೆಲೆಸಿರುತ್ತಾಳೆ. ಅದರಲ್ಲಿ ಮಹಿಳೆಯ ಪಾದದಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ. ಇದರ ಬಗ್ಗೆ ಚಾಣಕ್ಯ ನೀತಿ, ಗರುಡ ಪುರಾಣ, ಶಿವಪುರಾಣ, ಸಮುದ್ರ ಶಾಸ್ತ್ರ, ಪದ್ಮ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಅದರಂತೆ ಮಹಿಳೆಯ ಎರಡು ಪಾದದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಪುರುಷರು ಭಕ್ತಿಯಿಂದ ಹಿರಿಯ ವಯಸ್ಸಿನ ಮಹಿಳೆಯರ ಕಾಲಿಗೆ ನಮಸ್ಕರಿಸುವುದರಿಂದ ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಖುಷಿಯಾಗುತ್ತದೆ. ಹಾಗೆ ಹಣಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ಅಂತ ಚಾಣಕ್ಯ ತನ್ನ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಮಹಿಳೆಯ ಪಾದದಲ್ಲಿ ಅದೃಷ್ಟದೇವಿ ವಾಸಿಸುತ್ತಾಳೆ. ಇದಕ್ಕಾಗಿ ಗಂಡನಾದವನು ಹೆಂಡತಿಯ ಪಾದವನ್ನು ಪ್ರತಿದಿನ ನಮಸ್ಕರಿಸುವುದರಿಂದ ಆತ ಬಹಳ ಬೇಗ ಕೋಟ್ಯಾಧಿಪತಿಯಾಗುತ್ತಾನೆ. ಆತನ ಜೀವನದಲ್ಲಿ ಸಂಪತ್ತಿನ ಮಳೆ ಹರಿದು ಬರುತ್ತದೆ. ಸ್ನೇಹಿತರೆ, ಯಾರು ಮಡದಿಯನ್ನು ಪೂಜೆಯ ಭಾವದಿಂದ ಕಾಣುವಂತ ಮನೆಗೆ ಲಕ್ಷ್ಮೀದೇವಿ ಸಂತೋಷದಿಂದ ಪ್ರವೇಶ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಅದರಂತೆ ಮಹಿಳೆಯರ ಅಂಗೈ ಸಮುದ್ರ ಶಾಸ್ತ್ರದಲ್ಲಿ ಹೇಳುವಂತೆ ಮಹಿಳೆಯ ಎರಡು ಅಂಗೈಯಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾಳೆ. ಇದಕ್ಕಾಗಿ ಮಹಿಳೆಯರು ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ಕಣ್ಣಿಗೆ ಒತ್ತಿಕೊಂಡು ಓಂ ಲಕ್ಷ್ಮೀ ದೇವಿ ನಮಃ ಎಂದು ಜಪಿಸಬೇಕು. ಅಲ್ಲದೆ ಪುರುಷರು ಸಹ ನಿಮ್ಮ ತಾಯಿಯ ತಂಗಿಯ ಮಡದಿಯ ಅಜ್ಜಿಯ ಕೈಯನ್ನು ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಳ್ಳಬೇಕು. ಇದರಿಂದ ಸಂಪತ್ತಿನ ತಾಯಿ ಲಕ್ಷ್ಮೀದೇವಿ ಸಂತೋಷಗೊಳ್ಳುತ್ತಾಳೆ. ಇದರಿಂದ ನಿಮಗೆ ಎಷ್ಟೇ ಹಣದ ಸಮಸ್ಯೆ ಎದುರಾದರೂ ಕೂಡ ಅದು ಮಂಜಿನಂತೆ ನಿವಾರಣೆ ಆಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಮಹಿಳೆಯ ಯಾವ ಭಾಗವನ್ನು ಮುಟ್ಟುವುದರಿಂದ ಏನೆಲ್ಲ ಆಗುತ್ತದೆ ಅಂತ. ಇದೇ ರೀತಿಯ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.